ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ, ರಂಗಕಲಾ ಕುಸುಮಗಳಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗಾಗಲೇ ರಂಗಕಲಾ ಕುಸುಮ ಯೂಟ್ಯೂಬ್ ಚಾನಲ್ ಮಾಡಿ ಆಯಿತು, ಒಂದೊಂದು ಕಿರುಚಿತ್ರಗಳನ್ನ ಬಿಡ್ತಾ ಇದ್ದೀವಿ. ಮುಖ್ಯವಾಗಿ ಯುಗಾದಿ ಹಬ್ಬದಲ್ಲಿ ತುಂಬು ಕುಟುಂಬ ಮರುಸೃಷ್ಟಿ ಅಂತ ಬಿಟ್ಟಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಸಪೋರ್ಟು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೀಗೆ ಮುಂದರಿಲಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ನಿಮ್ಮ ಮನ ಮುಟ್ಟುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಕೂಡು ಕುಟುಂಬ, ತುಂಬಿದ ಕುಟುಂಬ ನೀವೆಲ್ಲಿ ಹುಡುಕಿದ್ರು ಇವಾಗ ಸಿಗೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದೀನಿ. ಸತ್ಯ ಕೂಡ ಸ್ನೇಹಿತರೆ, ಈ ಒಂದು ಮರುಸೃಷ್ಟಿ ಆಗಬೇಕು, ವರ್ಡ್ ಇಸ್ ಗೋಲ್ಡ್ ಇದಾಗಬೇಕು ಅಂತ ನಾವೆಲ್ಲ ಒಂದು ಸ್ನೇಹಿತರು ಒಗ್ಗಟ್ಟಾಗಿ ಒಂದು ನಿಮ್ಮ ಮನ ಮುಟ್ಟುವಂಥ ಕೆಲಸ ನಾವು ಈಗಾಗಲೇ ಹೇಳಿದ್ರೆ ಆ ಥರ ಮಾಡ್ತಾ ಇದ್ದೀವಿ. ಆದಷ್ಟು ನಿಮ್ಮ ಒಂದು ಸಪೋರ್ಟು, ಸಹಕಾರ, ಆಶೀರ್ವಾದ ಎಲ್ಲ ನಮಗೆ ಬೇಕು ಈ ಒಂದು ಟೀಮ್ಗೆ ಅಂತ ಕೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈಗಾಗಲೇ ನಮ್ಮ ಒಂದು ರಂಗಕಲಾ ಕುಸುಮಗಳು ಯೂಟ್ಯೂಬ್ ಚಾನಲ್ಗೆ ತುಂಬ ಸಬ್ಸ್ಕ್ರೈಬ್ ಆಗಿದ್ದೀರಾ. ಇನ್ನು ಮತ್ತಷ್ಟು ಜನ ಆಗಬೇಕು, ನೋಡುವಂಥ ಎಲ್ಲ ಪ್ರೇಕ್ಷಕರು, ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗಳಿಗೆ ಎಲ್ಲ ಕಳಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ಲರ ರಂಗಕಲಾ ಕುಸುಮಗಳು ಅಂತ ಅಂದರೆ ಮೇಯ್ನಾಗಿ ನೀವುಗಳೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡುವಂಥ ಪ್ರೇಕ್ಷಕರಾಗಿರ್ಬೋದು, ಕೇಳುವಂಥ ಜ್ಞಾನಿಗಳಾಗಿರ್ಬೋದು, ಸಮಯ ತಗೊಂಡು ನಮ್ಮ ಒಂದು ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾವೆಲ್ಲರೂ ಟೀಮಿಂದ ನಿಮಗೆ ಧನ್ಯವಾದಗಳನ್ನ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಧನ್ಯವಾದಗಳು. ಹಾಯ್, ಹಲೋ, ನಮಸ್ತೆ ಅಭಿಮಾನಿ ದೇವರುಗಳೇ, ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್. ಏನಪ್ಪ ಜೂನಿಯರ್ ರಾಜ್ಕುಮಾರ್ ವಿಡಿಯೋ ಮೂಲಕ ಯಾಕೆ ಮಾತಾಡ್ತಿದ್ದಾನೆ ಅಂತ ತಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಆಗತ್ತೆ. ಏನಂದ್ರೆ, ಈಗಷ್ಟೇ ನನ್ನ ಪ್ರೀತಿಯ ಸ್ನೇಹಿತರಾಗಿರುವಂತ ಮೈಸೂರು ಮಂಜುಳಾ ಅವರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿದ್ದಾರೆ. ಈ ಯೂಟ್ಯೂಬ್ ಚಾನಲ್ ಹೆಸರು ರಂಗಕಲಾ ಕುಸುಮಗಳು. ಇಲ್ಲಿ ರಂಗಕರ್ಮಿಗಳು, ರಂಗಕಲಾ ಕುಸುಮಗಳು, ಎಲ್ಲ ರೀತಿಯ ಕಲಾವಿದರುಗಳು ಈ ಯೂಟ್ಯೂಬ್ ಚಾನಲ್ನಲ್ಲಿ ಅವರವರ ಪ್ರತಿಭೆಯನ್ನ ನಿರೂಪಿಸೋಕ್ಕೋಸ್ಕರ, ನಿಮಗೆ ತೋರಿಸೋಕ್ಕೋಸ್ಕರ, ನಿಮ್ಮ ಮುಂದೆ ಬರೋದಕ್ಕೋಸ್ಕರ ಹಾತೊರಿತಾ ಇದ್ದಾರೆ. ಈಗ ಅವರಿಗೆ ಶುಭಾಶಯವನ್ನು ಹೇಳ್ತಾ, ನಮ್ಮ ಜೊತೆಯಲ್ಲಿ ಮಂಡ್ಯದಲ್ಲಿರುವಂತ ಹೆಮ್ಮಿಗೆ ಚಂದ್ರಶೇಖರ್ ಅವರು ರಂಗ ಕಲಾವಿದರು ಒಬ್ಬರಿದ್ದಾರೆ. ಅವರು ಒಂದೆರಡು ಮಾತಾಡ್ತಾರೆ, ನೋಡಿ. ಇವತ್ತಿನ ಪ್ರಪಂಚ ಯೂಟ್ಯೂಬ್, ಇವತ್ತಿನ ಪ್ರಪಂಚ ಸಿನಿಮಾ ಆಗಿದೆ. ಸಿನಿಮಾ ಅಂತಂದ್ರೆ ಜನ ಲೈಕ್ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಏನಿಲ್ಲ. ಅದು ಸಿನಿಮಾಗಿಂತ ಈಗ ಯೂಟ್ಯೂಬ್ ಜಾಸ್ತಿ ಆಗಿದೆ. ಯಾರು ಸಿನಿಮಾಗೆ ಥಿಯೇಟರ್ಗೆ ಹೋಗ್ತಾ ಇಲ್ಲ, ಎಲ್ಲ ಕೂತ ಮನೇಲಿ ನೋಡ್ಕೊತಾರೆ. ಎಲ್ಲ ಕೂತಾವೆಲ್ಲ ಏನೇನ್ ಬೇಕೆಲ್ಲ, ಯಾವ ಚಾನಲ್ ಬೇಕೆಲ್ಲ ಅವ್ರ ಮೊಬೈಲಲ್ಲಿ ಬರ್ತದೆ. ಆದ್ರಿಂದ ಮನುಷ್ಯ ಜೀವನ ನಶ್ವರ. ಮನುಷ್ಯ ಇರೋ ಗಂಟೆ ಚೆನ್ನಾಗಿರ್ಬೇಕಷ್ಟೇ. ಈ ಮನುಷ್ಯನ ದೇಹದಲ್ಲಿ ಇರುವುದೇ ಒಬ್ಬೊಬ್ಬ ಅವನ ಎಷ್ಟೇ ದೊಡ್ಡ ಮನುಷ್ಯನಾಗಲಿ, ದೊಡ್ಡ ಆಳಾಗಲಿ, ಅವನಿಗೆ 8 ಏಣಿ ಇರೋದು ಒಂದು ಮನುಷ್ಯ. 8 ಗೇಣಿನ ದೇಹವಿದು, ರೋಮಗಳು 68, ಕೀಲ್ಗಳು 68ರಿಂದ ಮಾಡಿದ ಮನೋಮನವಳಿದ್ದು, ನೆಂಟನಿ ನೀನು ತೆಗೆದುಕೊಂಡೆ ಮುಚ್ಚುವರು ಒಣ 8ಯಿಂದ. ಈ ದೇಹದಲ್ಲಿ ಏನಿದೆ ಬಲ, ಪುರುಷಾರ್ಥ, ರಕ್ಷಿಸು ನಮ್ಮನ್ನು ನೋಡ್ತ ಅಂತ ಹೇಳ್ತಾನೆ. ಆಹಾ, ನೋಡಿದ್ರ ಅಭಿಮಾನಿ ದೇವರುಗಳೇ, ಇವತ್ತು ಒಬ್ಬ ರಂಗ ಕಲಾವಿದರನ್ನ ನಿಮ್ಮ ಮುಂದೆ ಪರಿಚಯಿಸಿದ್ದೀವಿ. ಇನ್ನು ಮುಂದೆ ಹಲವಾರು ಕಲಾವಿದರುಗಳು ನಿಮ್ಮ ಮುಂದೆ ಬರ್ತಾ ಇರ್ತಾರೆ. ಈ ಯೂಟ್ಯೂಬ್ ಚಾನಲ್ನ ನೀವು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಮಂಜುಳಾ ಅವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬರೋ ಹಾಗೆ ತಾವುಗಳು ಮಾಡಬೇಕು. ನಿಮ್ಮ ಮಡಿದಲ್ಲಿ ಈ ಚಾನಲ್ನ ಹಾಕ್ತಾ ಇದೀವಿ. ನಮ್ಮ ಜೊತೆಲಿ ನಮ್ಮ ರತ್ನಮಾಲಾ ಅವರಿದ್ದಾರೆ, ಅವರು ಕೂಡ ಒಂದೆರಡು ಮಾತಾಡ್ತಾರೆ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಮಂಜುಳಾ, ನಿನಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ಹಾಗೆ ಇನ್ನೊಬ್ರು ನಮ್ಮ ಅನ್ನದಾನೇಶ್ವರ ಸಿನಿಮಾದ ನಮಸ್ತೆ ಅಭಿಮಾನಿ ದೇವರುಗಳೇ. ಈಗ ತಾನೇ ನನ್ನ ಪ್ರೀತಿಯ ಅನ್ನದಾನೇಶ್ವರ ಸಿನಿಮಾ ನಿರ್ಮಾಪಕರು ರಾಮಕೃಷ್ಣ ಅವರಿದ್ದಾರೆ. ಅವರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದೆರಡು ಮಾತಾಡಬೇಕು. ಹೇಳಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ. ರತ್ನಮಾಲಾ ಪ್ರಕಾಶ್ ಮೇಡಮ್ ಅವರಿದ್ದಾರೆ, ಹಿರಿಯ ನಮ್ಮ ಚಲನಚಿತ್ರದ ತಾರೆ. ಮತ್ತೆ ಇವರು ಸಹ ಎಲ್ಲ ಕನ್ನಡ ಚಲನಚಿತ್ರದ ತಾರೆ. ಜೂನಿಯರ್ ರಾಜ್ಕುಮಾರ್ ಅವರು, ಮತ್ತೆ ಸುಬ್ಬೇಗೌಡರು, ಕಾನೂನು ಸಲಹೆಗಾರ, ವಕೀಲರು, ಸಹ ಕಲಾವಿದರು, ಮತ್ತೆ ಅವರು ಕಲಾವಿದರು, ನಮ್ಮ ಅಪ್ಪು ಮಂಜು, ಮತ್ತೆ ಅಂಬಿಕಾ, ಎಲ್ಲ ಕಲಾವಿದರ ತಂಡ ನಿಮ್ಮ ಮುಂದೆ ಇವತ್ತಿದೆ. ಏನೋ ಒಂದು ವಿಷಯನ ತಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, ಇವತ್ತು ಮಾಧ್ಯಮ ಮತ್ತೆ ರೀಲ್ಸ್, ಮೊಬೈಲ್ಸ್ ಇವೆಲ್ಲ ಅತಿಯಾಗಿ ಎಲ್ಲ ನೀವು ನೋಡ್ಕೊಂಡು ಇರ್ತೀರ. ಆದ್ರೆ ಇವೆಲ್ಲ ತಾತ್ಕಾಲಿಕ. ಚಲನಚಿತ್ರ, ರಂಗಭೂಮಿ ಇದು ಶಾಶ್ವತವಾಗಿ ಬಂದವು. ತಾವು ಎಲ್ಲ ಈ ಒಂದು ನಮ್ಮ ಏನು ಈ ಕಲೆ ಉಳಿಬೇಕು, ಚಿತ್ರರಂಗ ಉಳಿಬೇಕು, ರಂಗಭೂಮಿ ಉಳಿಬೇಕು ಅಂತ ಅಂದ್ರೆ ನೈಜವಾದ ಒಂದು ಈ ಕಲೆಯನ್ನು ನೀವು ವೀಕ್ಷಣೆ ಮಾಡಬೇಕು. ಹಾಗಾಗಿ ನಿಮಗೆ ಅದ್ರ ನೀವು ಮನೆ ಒಳಗಡೆ 4 ಗೋಡೆ ಮಧ್ಯೆ ಕುತ್ಕೊಂಡಿದ್ರೆ ಏನು ಪ್ರಯೋಜನ ಆಗಲ್ಲ. ಹೊರಗಡೆ ಬರಬೇಕು, ಒಳ್ಳೆ ಗಾಳಿ ಸೇರಬೇಕು. ಮತ್ತೆ ಆ ಥಿಯೇಟರ್ ನಂಬ್ಕೊಂಡಿರೋ ಮಾಲೀಕರು ಅವರು ಉದ್ಧಾರ ಆಗಬೇಕು. ಮತ್ತು ಅಲ್ಲಿಂದ ಬಂದು ಆ ಕಲೆಯನ್ನು ನಂಬ್ಕೊಂಡಿರೋ ಉದ್ಧಾರ ಆಗಬೇಕು.
ಹೊರಗಿನ ಪ್ರಪಂಚಕ್ಕೆ ಬಯಲುರಂಗದಲ್ಲಿ ನೀವು ಕುಂತ್ಕೊಂಡು ಅದನ್ನ ಆನಂದನ ಸವಿಬೇಕು. ಅವಾಗ ಆ ಒಂದು ಮಾಧ್ಯಮಕ್ಕೆ ನೀವು ಕೊಟ್ಟಂತ ಅಪಾರವಾದ ಗೌರವ ಕೊಡುಗೆ ಅಂತ ಹೇಳ್ತಾ ಆ ರೀತಿಯಲ್ಲಿ ಕಲಾವಿದರ ಚಿತ್ರರಂಗವನ್ನು ಬೆಳೆಸಬೇಕು ಅಂತ ನನ್ನ ಒಂದು ಅನಿಸಿಕೆಯನ್ನು ತಮ್ಮ ಮುಂದೆ ಇಡ್ತೀನಿ. ಜೈ ಕರ್ನಾಟಕ. ಸರ್, ಹಂಗೆ ರಂಗಕಲಾ ಕುಸುಮಗಳ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಈಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ರಂಗಕಲಾ ಕುಸುಮಗಳು. ರಂಗಕಲಾ ಕುಸುಮಗಳು ಬಹಳ ನಾವು ಸುಮಾರು ಪುರಾತನ ಮೈಸೂರು ಮಹಾರಾಜ ಕಾಲದಿಂದ ನಮ್ಮ ಸ್ವಾತಂತ್ರ್ಯ ಬರಕ್ಕೆ ಅಂದ್ರೆ ಬ್ರಿಟಿಷ್ ಕಾಲದಿಂದಲೂ ಸಹ ಬಂದಿರುತ್ತದೆ ರಂಗ ಮಾಧ್ಯಮ. ರಂಗ ಮಾಧ್ಯಮದಿಂದ ಸುಮಾರು ಲಕ್ಷ ಕುಟುಂಬಗಳು ಅಭಿವೃದ್ಧಿ ಆಗಿದೆ. ಮತ್ತೆ ರಂಗ ಮಾಧ್ಯಮದಿಂದ ಒಳ್ಳೆಯ ಸಾಂಸಾರಿಕವಾದ ಒಂದು ಮೆಸೇಜ್ ಬರುತ್ತೆ ನಿಮಗೆ ಸಮಾಜದ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದಿಲ್ಲ. ರಾಜ್ಕುಮಾರ್ ಸರ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಎಲ್ಲರೂ ರಂಗ ಮಾಧ್ಯಮದಿಂದ ಬಂದವರೆ. ರಂಗ ಮಾಧ್ಯಮ ಬದುಕನ್ನ ಕಟ್ಟಿಕೊಡುತ್ತೆ. ರಂಗ ಮಾಧ್ಯಮದಿಂದ ಎಷ್ಟು ಜನ ಬದುಕು ಕಟ್ಟಿಕೊಂಡಿದ್ದಾರೆ, ಬದುಕನ್ನು ನಡೆಸಿದ್ದಾರೆ. ಈ ರಂಗ ಮಾಧ್ಯಮ ಅನ್ನೋದು ಒಂದು ಮಹಾಭಾರತಗಳು ಮತ್ತೆ ನಮ್ಮ ದೇಶದ ನಾಗರಿಕತೆ ಕಥೆಗಳನ್ನ ದೇವರನ್ನ ನೆನೆಸಿ ಅದನ್ನ ನಮಗೆ ಒಂದು ಆಧ್ಯಾತ್ಮಿಕವಾಗಿ ಜೀವನೋಪಾಯಕ್ಕಾಗಿ ಜೀವನವನ್ನ ಕೊಡ್ತವೆ. ಹಂಗಾಗಿ ರಂಗಭೂಮಿ ಅನ್ನೋದು ಬಹಳ ತುಂಬಾ ಅದ್ಭುತವಾದ, ಈಗ ರಾಮಾಯಣ ಮಹಾಭಾರತ ಇವೆಲ್ಲ ರಂಗಭೂಮಿಯಿಂದ ಬಂದವು. ರಂಗಭೂಮಿ ನಂಬ್ಕೊಂಡಿರೋರ್ಗೂ ಒಳ್ಳೇದಾಗುತ್ತೆ, ರಂಗಭೂಮಿಯ ಕಥೆಗಳನ್ನು ನೋಡಿದವ್ರಿಗೂ ಅನುಕೂಲ ಆಗುತ್ತೆ. ಈಗ ರಂಗಭೂಮಿ ಕಥೆಗಳನ್ನ ಕೇಳಿದಾಗ ಮಹಾಭಾರತ ರಾಮಾಯಣ ಕೇಳಿದಾಗ ಆಡಿದವ್ರಿಗೂ ಒಳ್ಳೇದಾಗುತ್ತೆ, ಕೇಳಿದವ್ರಿಗೂ ಒಳ್ಳೇದಾಗುತ್ತೆ. ರಂಗಭೂಮಿ ಅನ್ನೋದು ಶಾಶ್ವತವಾದ ಕಲೆ, ಅದು ಉಳಿಬೇಕು. ಅದು ಉಳಿಬೇಕು ಅಂತಂದ್ರೆ ಇವತ್ತೆಲ್ಲ ಅಭಿವೃದ್ಧಿ ಎಲ್ಲ ಮಾಡ್ತಾ ಇದ್ದೀರಾ. ಮುಂದೆ ಸಹ ರಂಗಭೂಮಿನೇ ಶಾಶ್ವತವಾದದ್ದು. ರಂಗಭೂಮಿಯಿಂದ ಚಲನಚಿತ್ರ ಬಂತು, ಚಲನಚಿತ್ರ ರಂಗಭೂಮಿ ಎರಡೂ ಒಂಥರ ಅಣ್ಣ ತಂದಿರ ಅಕ್ಕ ತಂಗಿ ಎರಡೂ ಮಾಧ್ಯಮಗಳನ್ನು ಎರಡೂ ರಂಗಗಳನ್ನು ತಾವು ಬೆಳೆಸೋದ್ರಿಂದ ಸಾವಿರಾರು ಕುಟುಂಬ ಏನು ರಂಗಭೂಮಿ ನಂಬ್ಕೊಂಡಿದ್ದಾರೋ ಚಲನಚಿತ್ರ ಅಂತ ಕುಟುಂಬ ಎಲ್ಲ ನೀವೆಲ್ಲ ಒಂದು ಸಹಕಾರ ಕೊಟ್ಟು ಬೆಳೆಸ್ದಂಗಾಗುತ್ತೆ ಅಂತ ಹೇಳ್ತಾ ನೋಡಿ. ಸಿನಿಮಾಗಳು ಯಾವತ್ತೂ ಮನೆ ಕೂತ್ಕೊಂಡು ನೋಡ್ಬೇಡಿ. ಒಳ್ಳೆ ಸೌಂಡ್ ಎಫೆಕ್ಟ್ ಇರುತ್ತೆ, ಒಳ್ಳೆ ಸ್ಕ್ರೀನ್ ಇರುತ್ತೆ. ಥಿಯೇಟರ್ ಬಂದು ನೋಡಿ, ಅವಾಗ ಎಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಬನ್ನಿ, ಎಲ್ಲ ತಿರುಗಾಡ್ಕೊಂಡು ವಾಕಿಂಗ್ ಆಗುತ್ತೆ, ಬಿ ಪಿ ಸುಧಾಗಿರಲ್ಲ. ಮನೆಯವ್ರಿಗೂ ಕರ್ಕೊಂಡು ಹಂಚ್ಕೊಂಡು ತಿರುಗಾಡ್ಕೊಂಡು ಬಂದಾಗ ನೀವು ನೋಡಿದಾಗ ನಿಮಗೆ ಅವಾಗ ಒಳ್ಳೊಳ್ಳೆಯ ಸಿನಿಮಾಗಳನ್ನ ಮಾಡಲಿಕ್ಕೆ ಒಂದು ಅವಕಾಶ. ಎಷ್ಟೆಷ್ಟೋ ಒಳ್ಳೆಯ ಸಿನಿಮಾಗಳು ಇವತ್ತು ಬರ್ತಾ ಇವೆ, ಆದರೆ ಕುತ್ಕೊಂಡು ನೋಡೋದಿಲ್ಲ ಅಂದ್ರೆ ಅವರೆಲ್ಲ ಕೋಟಿಗಳ ದುಡ್ಡೆಲ್ಲ ಹಾಕಿರ್ತಾರೆ. ಅವರ ಹಣ ಎಲ್ಲ ಲಾಸ್ ಆಗಬಾರ್ದು, ಕೈ ಜೋಡಿಸಿ. ಹೌದೌದು. ಆಮೇಲೆ ಮನೆಯಲ್ಲಿ ಪ್ರಾರ್ಥನೆ ಮಾಡೋದು. ತಾವು ಒಂದೆರಡು ಮಾತಾಡಿ ಸರ್, ರಂಗಕಲಾ ಕುಸುಮಗಳ ಯೂಟ್ಯೂಬ್ ಚಾನಲ್ಗೆ. ರಂಗಕಲಾ ಕುಸುಮಗಳು. ಹಾಂ, ಹಳೆಯ ಕಾಲದಿಂದ ಕೆಲವು ಡ್ರಾಮಾ ಮತ್ತೆ ನಾಟಕಗಳು, ಆಮೇಲೆ ಈ ಯಕ್ಷಗಾನ ಇವೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಅದ ನಂತರ ಈ ಸಿನಿಮಾಗೆ ಬಂದರು. ಸಿನಿಮಾಗೂ ಸಹ ಬಹಳ ನಡೀತಾ ಇತ್ತು. ಈಗ ಯೂಟ್ಯೂಬ್ ಚಾನಲ್ಗಳು ಸ್ವಲ್ಪ ಹಿಂದುಳಿತಾ ಇದೆ. ಅದಕ್ಕೆ ನೀವೆಲ್ಲರೂ ಹೋಗಿ ಥಿಯೇಟರ್ ನೋಡೋದು ಬಹಳ ಒಳ್ಳೆಯದು ಅಂತೇಳಿ ನಮ್ಮನ್ನೆಲ್ಲ ಕೇಳ್ಕೊಡ್ತಾ ಇದ್ದೀವಿ. ಚೆನ್ನಾಗಿರುತ್ತೆ, ಕೇಳೋದಕ್ಕೂ ಚೆನ್ನಾಗಿರುತ್ತೆ. ಓಕೆ. ರಾಜ್ಕುಮಾರ್ ಸರ್, ಕೊನೆಯದಾಗಿ ಅಭಿಮಾನಿ ದೇವರುಗಳಿಗೆ ಜೂನಿಯರ್ ರಾಜ್ಕುಮಾರ್ನ ವಂದನೆಗಳು ಹೇಳ್ತಾ ನಮ್ಮ ರಂಗ ಕುಸುಮಗಳು ಎಂಬ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡುವಂಥ ಮೈಸೂರು ಮಂಜುಳಾ ಅವರಿಗೆ ನನ್ನ ಪ್ರೀತಿಯ ಎಲ್ಲ ಕಲಾವಿದರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಸಾವಿರಾರು ಕಲಾವಿದರನ್ನ ಈ ಚಾನಲ್ ಮೂಲಕ ನೀವು ಪರಿಚಯಿಸಿ ನೀವು ಏನೇನು ಮಾಡಬೇಕು ಅಂತಿದ್ದೀರೋ ಅದನ್ನೆಲ್ಲ ದೃಶ್ಯದ ಮೂಲಕ, ಹಾಡುಗಳ ಮೂಲಕ ಈ ಚಾನಲ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಪ್ರೀತಿಯ ಅಭಿಮಾನಿಗಳು ಎಲ್ಲವೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.